ಚಿತ್ರದುರ್ಗದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ದಿಢೀರ್ ಭೇಟಿ ನೀಡಿದ ಅಲ್ಪಸಂಖ್ಯಾತರ ಇಲಾಖೆಯ ಸಚಿವ ಬಿಝಡ್ ಜಮೀರ್ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿದರು. ವಿದ್ಯಾರ್ಥಿನಿಯರಿಂದ ಒಂದು ಸಾಲು ದೂರುಗಳಿಂದ ಅಸಮಾಧಾನಗೊಂಡ ಸಚಿವರು ವಾರ್ಡನ್ ಶಿಲ್ಪಾ ಅವರನ್ನು ಸ್ಥಳದಲ್ಲಿಯೇ ಅಮಾನತುಗೊಳಿಸಿ ಆದೇಶಿಸಿದರು. ಜಿಲ್ಲಾ ಪಂಚಾಯತ್ ಬಳಿ ಇರುವ ವಿದ್ಯಾರ್ಥಿ ನಿಲಯದ ಹಾಸ್ಟೆಲ್ಗೆ ಭೇಟಿ ನೀಡಿದಾಗ ವಿದ್ಯಾರ್ಥಿನಿಯರು ವಾರ್ಡನ್ ಸರಿಯಾದ ಮತ್ತು ಗುಣಮಟ್ಟದ ಆಹಾರವನ್ನು ನೀಡುತ್ತಿಲ್ಲ, ವಾರದಲ್ಲಿ ಒಂದು ದಿನ ನಾನ್ವೆಜ್ ಕೊಡಬೇಕೆಂದು ಇದ್ದರೂ ಕೂಡ ಅದನ್ನು ಕೊಟ್ಟಿಲ್ಲ, ಅನ್ನ ಸಾರು ಯಾವುದೂ ಗುಣಮಟ್ಟದಿಂದಿರುವುದಿಲ್ಲ, ಮೊಟ್ಟೆಯನ್ನು ಕೊಡುವುದಿಲ್ಲ, ಬಾಳೆಹಣ್ಣು ಕೊಡುವುದಿಲ್ಲ ಎಂದು ದೂರುಗಳನ್ನು ಹೇಳಿದರು. ಅಲ್ಲಿಯೇ ಇದ್ದ ವಾರ್ಡನ್ ಶಿಲ್ಪಾ ಅವರನ್ನು ಸಚಿವರು ತರಾಟೆಗೆ ತೆಗೆದುಕೊಂಡರು. ನಂತರ ಸ್ಥಳದಲ್ಲಿಯೇ ವಾರ್ಡನ್ ಶಿಲ್ಪಾ ಅವರನ್ನು ಅಮಾನತು ಮಾಡಿದ್ದೇನೆಂದು ವಿದ್ಯಾರ್ಥಿನಿಯರಿಗೆ ಹೇಳುವ ಮೂಲಕ ಸ್ಥಳದಲ್ಲಿಯೇ ಆದೇಶಿಸಿದರು. ಎಲ್ಲ ಮಕ್ಕಳು ಅದು ಓಪನ್ ಆಗಿರ್ತಾರೆ ಸರ್. ನಾಳೆ ಪ್ರತಿಯೊಬ್ಬರನ್ನು ಏನು ಪ್ರಾಬ್ಲಮ್ಸ್ ಇದೆ ಅಂತ ಕೇಳಿಬಿಟ್ಟು ನೀವು ಆಮೇಲೆ ನಿಮ್ಮ ಎದುರುಗಡೆ ಹೇಳಿದ್ದಾರೆ ಅಂತ ನೀವು ಅವ್ರನ್ನ ಮಾರ್ಕ್ ಮಾಡೋದು ಇಲ್ಲ ಸಸ್ಪೆಂಡ್ ಮಾಡ್ಕೊಳ್ಳಿ ಮಾಡಿ ಅವ್ರ ಕೆಲಸದಲ್ಲೇ ಇರೋರಲ್ಲ ಆ ಥರ ಮಾಡಿಲ್ಲ ಸರ್. ಸ್ಟೇಡಿಯಂಗೆ ಹಾಗೆ ಹೋಗಿ ಬಂದು ಸುಮ್ಮನೆ ನೀರು ಅಥವಾ ಏನಾದ್ರು ತಂದಿರೋ ಹಣ್ಣು ಕಾಳು ತಿಂದು ಹಾಗೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನ ಅಟ್ಲೀಸ್ಟ್ ಮಧ್ಯಾಹ್ನ ಒಂದು ಚೂರಾದ್ರೂ ಚೆನ್ನಾಗಿ ಮಾಡ್ತಾರೆ. ಅದು ಹಾಗೆ 2 ವೀಕ್ಸ್ ಇಂದ ವರ್ಸ್ಟ್ ಫುಡ್ ಮಾತ್ರ. ಹಾಗೆ ಮಾಡ್ಬೇಕಾಯ್ತು ಸರ್. ವಾರದಲ್ಲಿ 3 ಮೊಟ್ಟೆಯಲ್ಲಿ ಒಂದೇ ಮೊಟ್ಟೆ ಕೊಡೋದು. ಮನೆ ಚಿಕನ್ 2 ವೀಕ್ಸ್ ಇಂದ ಚಿಕನ್ ಬಿರಿಯಾನಿನೇ ಮಾಡಿಲ್ಲ. ಕೇಳಮ್ಮ ವಾರ್ಡನ್ ಸಸ್ಪೆಂಡ್ ಮಾಡಿದ್ದೀವಿ.